ಗಂಡ ಹೆಂಡತಿ ನಡುವೆ ಜಗಳವಾಗುವಾಗ ತಪ್ಪಿಯೂ ಈ 3 ಪದಗಳನ್ನು ಬಳಸಬಾರದಂತೆ. ಪ್ರತಿ ಪತಿ ಪತ್ನಿಯರ ನಡುವೆ ಒಂದಲ್ಲ ಒಂದು ವಿಷಯಕ್ಕೆ ಜಗಳಗಳಾಗುವುದು ಸಾಮಾನ್ಯ. ಜಗಳದ ಸಂದರ್ಭದಲ್ಲಿ ನಾವು ಮೈಮರೆತು ಮಾತನಾಡುವ ಈ ಶಬ್ದಗಳು ಅವರಿಬ್ಬರ ನಡುವಿನ ಸಂಬಂಧವನ್ನು ಹಾಳು ಮಾಡಬಹುದು. ಗಂಡ ಹೆಂಡತಿ ಸಂಬಂಧವು ಬಹಳ ವಿಶೇಷವಾದ ಸಂಬಂಧವಾಗಿದೆ. ಇಲ್ಲಿ ಪ್ರೀತಿ, ಜಗಳ ಸಾಮಾನ್ಯ. ಆದರೆ ಕೆಲವೊಮ್ಮೆ ಜಗಳವು ವಿಷರೀತಕ್ಕೇರಿ ಇಬ್ಬರ ನಡುವೆ ಮನಸ್ತಾಪಗಳಾಗುತ್ತದೆ. ಹಾಗಾಗಿ ಜಗಳ ಮಾಡುವಾಗ ನೀವು ಯಾವುದೇ ಮಾತನ್ನ ಹೇಳುವ ಮುನ್ನ ಹಲವು ಬಾರಿ ಯೋಚಿಸಿ. ನೀವು ಕೋಪದಲ್ಲಿ ಆಡಿದ ಮಾತುಗಳ ಪ್ರಭಾವವು ನೀವು ಊಹಿಸಿದಕ್ಕಿಂತಲೂ ಗಂಭೀರವಾಗಬಹುದು. ಪ್ರೀತಿ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಸಮಯ ಮತ್ತು ಶ್ರಮದ ಜೊತೆಗೆ ಸರಿಯಾದ ಸಂವಹನವೂ ಅಗತ್ಯ. ಸಂಗಾತಿಗಳು ಬಳಸಬಾರದ ಪದಗಳು. ಸಾಮಾನ್ಯವಾಗಿ ದಂಪತಿಗಳು ತಮ್ಮ ಸಂಗಾತಿಯ ಮುಂದೆ ಯಾವುದೇ ಪದವನ್ನು ತುಂಬಾ ಸಾಮಾನ್ಯ ರೀತಿಯಲ್ಲಿ ಬಳಸುತ್ತಾರೆ. ಆದರೆ ಸಾಮಾನ್ಯವೆಂದು ತೋರುವ ಪದಗಳನ್ನು ಪದೇ ಪದೇ ಬಳಸಿದಾಗ ಸಂಬಂಧದ ನಾಶಕ್ಕೆ ಕಾರಣವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಆರ್.ಜೆ. ದಿವ್ಯಾ ವಾಸುದೇವ ಅವರು ದಂಪತಿಗಳು ಹೇಳಬಾರದ 3 ಪದಗಳ ಬಗ್ಗೆ ತಿಳಿಸಿದ್ದಾರೆ. ಎಂದಿಗೂ ಬಾಯಿ ಮುಚ್ಚು ಎಂದು ಹೇಳಬೇಕೆಂದೆನಿಸುತ್ತದೆ. ಹಾಗಾಗಿ ಕೆಲವೊಮ್ಮೆ ಮುಚ್ಚುಕೊಂಡಿರು ಎಂದು ಹೇಳುತ್ತೇವೆ. ಮುಚ್ಚಿ ಎಂದು ಹೇಳುವ ತಪ್ಪನ್ನು ಮಾಡದಂತೆ ಎಚ್ಚರವಹಿಸಿ. ಅದು ಅಸಭ್ಯ ಪದವಾಗಿರುವುದರಿಂದ ನೀವು ಅದನ್ನು ನಿಯಮಿತವಾಗಿ ಬಳಸಿದರೆ ಅದು ನಿಮ್ಮ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇಲ್ಲಿ ಸಂಗಾತಿಗೆ ನೀವು ಎಂದಿಗೂ ಅವನ ಮಾತನ್ನು ಕೇಳಲು ಬಯಸುವುದಿಲ್ಲ ಎಂದು ಅನಿಸಲಾರಂಭಿಸುತ್ತದೆ. ನಾನು ಬೇರೆಯಾಗಲು ಅಥವಾ ವಿಚ್ಛೇದನ ಪಡೆಯಲು ಬಯಸುತ್ತೇನೆ. ಪ್ರತಿ ಬಾರಿ ಜಗಳವಾದಾಗಲೂ ನೀವು ಪ್ರತ್ಯೇಕತೆಯ ವಿಷಯವನ್ನು ಎತ್ತುತ್ತಿದ್ದರೆ ನಿಮ್ಮ ಸಮಸ್ಯೆಗೀದು ಪರಿಹಾರವಲ್ಲ. ನೀವು ಸಂಬಂಧವನ್ನು ಕೊನೆಗೊಳಿಸಲು ಬಯಸದಿದ್ದರೂ ಅಥವಾ ಆ ರೀತಿ ಯೋಚಿಸದಿದ್ದರೂ ಸಹ ಜಗಳದ ಸಮಯದಲ್ಲಿ ಸಂಬಂಧ ಮುರಿದು ಹೋಗುವಿಕೆ ಅಥವಾ ವಿಚ್ಛೇದನದ ವಿಷಯ ಬಗ್ಗೆ ಪದೇ ಪದೇ ಪ್ರಸ್ತಾಪವಾದಾಗ ಅದು ಹೃದಯವನ್ನು ಮುಟ್ಟುತ್ತದೆ. ಇದರಿಂದಾಗಿ ಆತ್ಮವಿಶ್ವಾಸವು ಅಲುಗಾಡಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ. ಏನೂ ಇಲ್ಲ ಎಂಬ ಸಂಕೇತ. ನಿಮ್ಮ ಸಂಗಾತಿ ಏನಾದರೂ ಸಂಭವಿಸಿದೆ ಎಂದು ಹೇಳಿದರೆ ಉತ್ತರ ಏನೂ ಇಲ್ಲ ಎಂದಾಗಿರಬೇಕು. ನೀವು ಏನನ್ನಾದರೂ ಹೇಳಲು ಬಯಸಿದ್ದರೂ ಸಹ ನಿಮಗೆ ಸಿಗುವ ಉತ್ತರ ಏನೂ ಇಲ್ಲ ಎಂದಾಗಿರುತ್ತದೆ. ವಾಸ್ತವವಾಗಿ ಈ ಪದವನ್ನು ಮೌನ ಚಿಕಿತ್ಸೆ ಎಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಸಂಗಾತಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ, ಆದರೆ ನೀವು ಹಾಗೆ ಮಾಡುತ್ತಿಲ್ಲ ಎಂದು ತೋರಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಹೆಚ್ಚಿದ ತಪ್ಪು ಸಂವಹನವು ಸಂಬಂಧವನ್ನು ಹಾಳು ಮಾಡಬಹುದು. ಧನ್ಯವಾದಗಳು.